ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಡೀಟೇಲ್ ಆಗಿ ಶೇರ್ ಮಾಡಕ್ ಹೋಗ್ತಾನೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಬಹಳ ಮುಖ್ಯವಾಗಿರುವಂತ ವಿಡಿಯೋ. ಮೊದಲನೇದು ಹೇಳ್ಬೇಕು ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು, ಬಹಳ ಜನರಿಗೆ ಈಸಿಲಿ ಗೊತ್ತಿರೋದಲ್ಲ ಇದು ಏನಪ್ಪಾ ಅಂತ. ಸೊ ನೋಡಿ, ಅಪ್ಲಿಕೇಶನ್ ಫಾರ್ಮ್ ನೀವು ಹಾಕಿದ ನಂತರ ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿರ್ತಿರೋದು, ನಿಮ್ಮ ಹೆಸರಾಗಿರ್ಬೋದು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನೀವೇನೆಲ್ಲ ಕ್ಲೇಮ್ ಮಾಡಿ ವೆರಿಫೈ ಮಾಡ್ಕೊಂಡಿರ್ತೀರಾ, ನಿಮ್ಮ ಕೆಟಗರಿ ಆಗಿರ್ಬೋದು, ಸ್ಪೆಷಲ್ ಕೆಟಗರಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮದು 2A 2B 3B ಯಾವುದೊಂದು ಕೆಟಗರಿ ಆಗಿರ್ಬೋದು, ಅಥವಾ ನೀವು ಸ್ಪೆಷಲ್ ರಿಸರ್ವೇಷನ್ ಆಗಿರ್ಬೋದು, HK ರೀಸನ್ ಆಗಲಿ, SNQ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಅಥವಾ ರಿಲಿಜಿಯಸ್ ಆಗಲಿ, ಲಿಂಗ್ವಿಸ್ಟಿಕ್, ಈ ರೀತಿ ಏನಾದರೂ ಸ್ಪೆಷಲ್ ರಿಸರ್ವೇಷನ್ನ ಕ್ಲೇಮ್ ಮಾಡಿ ವೆರಿಫೈ ಮಾಡಿದರೆ ಆ ಎಲ್ಲ ಡೀಟೇಲ್ಸು ನಿಮಗೆ ಈ ಒಂದು ಸ್ಲಿಪ್ಪಲ್ಲಿ ಅವೈಲೇಬಲ್ ಆಗುತ್ತೆ. ಮತ್ತು ನೀವು ಕ್ಲಾಸ್ 12 ತೆಗೆದುಕೊಂಡಿರುವಂಥ ಮಾರ್ಕ್ಸ್ ಆಗಿರ್ಬೋದು, ಮತ್ತು ಕರ್ನಾಟಕ CT ಪ್ರತಿಯೊಂದು ಕೋರ್ಸ್ಗಿರುವಂತಹ ರ್ಯಾಂಕ್ಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಯಾಕಂದರೆ ಏನೆಲ್ಲ ಡೀಟೇಲ್ಸ್ ಇದೆನೋ ಅದನ್ನ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಎಲ್ಲ ಡೀಟೇಲ್ಸ್ನ ಸಾಫ್ಟ್ವೇರ್ಗೆ ಫೀಡ್ ಮಾಡಿರ್ತಾರೆ. ಈ ಒಂದು ಏನು ಇನ್ಫಾರ್ಮೇಷನ್ನ ಫೀಡ್ ಮಾಡಿರ್ತಾರೋ ಅದರ ಅನುಗುಣವಾಗಿ ನಿಮಗೆ ಸೀಟ್ ಅಲೋಟ್ ಆಗುತ್ತೆ. ನಿಮ್ಮ ರ್ಯಾಂಕ್ ಏನಿದೆ, ನಿಮ್ಮ ಕೆಟಗರಿ ಏನಿದೆ, ಅದರಲ್ಲಿ ಎಷ್ಟು ಸೀಟ್ಗಳು ಲಭ್ಯವಿವೆ ಅದನ್ನೆಲ್ಲಾನ ಪರಿಗಣಿಸಿ ಫೈನಲಿ ನಿಮಗೆ ಫಲಿತಾಂಶ ಕೊಡುವಂಥದ್ದು, ಅಂದರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈ ಒಂದು ವೆರಿಫಿಕೇಶನ್ ಸ್ಲಿಪ್ನ ಇನ್ನೊಂದು ಬಹಳ ಮುಖ್ಯವಾಗಿ ಮಹತ್ವ ಏನಪ್ಪಾ ಅಂತಂದರೆ, ಇಲ್ಲಿ ನಿಮಗೆ QR ಕೋಡ್ ಕಾಣುತ್ತೆ. ನಾನು ನಿಮಗೆ ತೋರಿಸ್ತೀನಿ, ಚೆಕ್ ಮಾಡ್ಕೊಳ್ಳಿ. QR ಕೋಡ್ ಆಗಿರಬಹುದು, ಅಥವಾ ಇನ್ನೊಂದು ಏನಪ್ಪಾ ಅಂದರೆ ಈ ಒಂದು CT ಆಪ್ಷನ್ ಎಂಟ್ರಿ ಒಂದು ನಂಬರ್ ಇರುತ್ತೆ ಇಲ್ಲಿ. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಉಪಯೋಗ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ಅಂದರೆ ಹೇಳಬೇಕಂದ್ರೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಇದ್ದಿಲ್ಲ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಕಂಪಲ್ಸರಿ ಆಪ್ಷನ್ ಎಂಟ್ರಿ ಒಂದು ನಂಬರ್ ಇರುತ್ತೆ. ಓಕೆ, ಅದಕ್ಕೆ ಆಪ್ಷನ್ ಎಂಟ್ರಿ CT ನಂಬರ್ ಅಂತ ಕರೀತಾರೆ. ಆ ನಂಬರ್ ಮುಖಾಂತರ ನೀವು ಲಾಗಿನ್ ಮಾಡ್ಕೊಳ್ಬಹುದು, ಅಥವಾ QR ಕೋಡ್ ಮುಖಾಂತರನು ಲಾಗಿನ್ ಮಾಡ್ಕೊಳ್ಬಹುದು. ಕಂಪಲ್ಸರಿ ನಿಮಗೆ ಒಂದು OTP ಹೋಗುತ್ತೆ, OTP ಹಾಕಿದಾಗೆ ಲಾಗಿನ್ ಆಗುತ್ತೆ. ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಇದ್ದಿಲ್ಲಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ, ಅಥವಾ CT ನಂಬರ್ ಆದರೂ ನೀವು ಬರ್ಕೊಳ್ಳೇಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ, ಮುಂದೆ ಫ್ಯೂಚರಲ್ಲಿ ಸೀಟ್ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ಇದನ್ನು ಕಂಪಲ್ಸರಿ ನೀವು ಪ್ರೊಡ್ಯೂಸ್ ಮಾಡಿದಾಗಲೇ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದ್ರೆ ಸೀಟ್ ಕ್ಯಾನ್ಸಲ್ ಆಗಲ್ಲ. ಓಕೆ, ಮತ್ತು ಇನ್ನೊಂದು ಮಾಹಿತಿ, ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೂ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಬೇಕಾಗತ್ತೆ. ಇದೇ ಮುಖ್ಯವಾಗಿ ನೋಡ್ತಾರೆ. ಇದರ ಅನುಗುಣವಾಗಿ ಏನಪ್ಪಾ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಯೂಸಲಿ ಚೆಕ್ ಮಾಡ್ತಾರೆ. ಫೈನಲಿ ವೆರಿಫಿಕೇಶನ್ ಸ್ಲಿಪ್ ಮುಖ್ಯವಾಗಿ ಸ್ಕಾಲರ್ಶಿಪ್ಗೂ ಬೇಕಾಗುತ್ತೆ. ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು, SC ST OBC ಇದ್ರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೆ ಇದು ಬಹಳ ಮುಖ್ಯವಾಗಿರುವಂಥ ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಇದು ಎಲ್ಲ ಆದಮೇಲೆ ಒಟ್ಟಾಗಬೇಡಿ. ನೀವು ಇಮೇಲಲ್ಲೋ, ಡ್ರೈವಲ್ಲೋ, ಅಥವಾ ಎಕ್ಸ್ಟ್ರಾ ನೀವೇನಂದರೆ ಇದನ್ನು ಪ್ರಿಂಟ್ನ ತೆಗೆದುಕೊಂಡು ಇಟ್ಕೊಂಡು ಇರೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಫೈನ್. ಮತ್ತೆ ಈ ಒಂದು ಸ್ಲಿಪ್ ಇವತ್ತು ಬಿಡ್ತಾರೆ, ಅದಷ್ಟು June 11 ಅಂದರೆ ಇವತ್ತು ಬಿಡ್ತೀನಿ ಅಂತ ಹೇಳ್ತಾರೆ. ಟೆಕ್ನಿಕಲಿ ಯಾವುದೇ ರೀತಿ ಇಶ್ಯೂ ಇದ್ದಿಲ್ಲ ಅಂದರೆ ಇವತ್ತು ನಿಮಗೆ ಅವೈಲೇಬಲ್ ಆಗುತ್ತೆ. ಬಂದಾಗೂ ಸಹ ನಿಮಗೆ ತಿಳಿಸ್ತಿರ್ತೇನೆ. ಇನ್ಸ್ಟಾಗ್ರಾಮ್ನಲ್ಲಿ ಕ್ವಿಕ್ ಅಪ್ಡೇಟ್ಸ್ ನೀಡ್ತಿರ್ತೇನೆ, ಲಿಂಕ್ ಅವೈಲೇಬಲ್ ಮಾಡ್ತೀನಿ, ಅಥವಾ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಸಹ ಎಲ್ಲ ಲಿಂಕ್ನ ಶೇರ್ ಮಾಡ್ತೇನೆ. ಕ್ಲಿಕ್ ಮಾಡಿ ಲಾಗಿನ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಒಂದು ವೇಳೆ ಟೆಕ್ನಿಕಲಿ ಏನು ಇಶ್ಯೂ ಇದ್ದಿಲ್ಲ ಅಂದರೆ ಇವತ್ತು ಅವೈಲೇಬಲ್ ಆಗುತ್ತೆ, ಇಲ್ಲ ಅಂದ್ರೆ ನಾಳೆ ಈ ಒಂದು ಲಿಂಕ್ ಅವೈಲೇಬಲ್ ಆಗಬಹುದು. ಸೊ ಕಾಮನ್ಲಿ ನೀವು ಏನೆಲ್ಲ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಬಂದಾಗ ಮೊದಲು ಏನೆಲ್ಲ ಚೆಕ್ ಮಾಡಬೇಕಲ್ಲ, ಡೀಟೇಲ್ ಚೆಕ್ ಮಾಡಬೇಕಾಗತ್ತೆ, ಏನನ್ನು ನಾನು ತಿಳಿಸ್ತೇನೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಏನು ಅಂದರೆ, ಇದರಲ್ಲಿ ಏನಾದರೂ ಒಂದು ವೇಳೆ ತಪ್ಪಿದ್ದಲ್ಲಿ ನೀವು ಕೈ ಗಮನಕ್ಕೆ ತಂದಿಲ್ಲ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಕೆಲವೊಂದು ಸಲ ಏನಪ್ಪಾ ಅಂದರೆ ಈ ಒಂದು ಕೋರ್ಸಸ್ ರ್ಯಾಂಕಿಂಗ್ ಶಫಲ್ ಆಗ್ಬೋದು, ನೀವು ನೋಡ್ದೇನೆ ಇರಬಹುದು, ಬಟ್ ಹಾಗಾಗಿ ನಿಮಗೆ ಸಿಗುವಂಥ ಕಾಲೇಜ್ ಸಿಗದೇನೆ ಇರಬಹುದು, ಅಥವಾ ಒಟ್ಟಾಗಿ ಏನಾದರೂ ತಪ್ಪಿದ್ರು ಸಹ ನೀವು ಕೈ ಗಮನಕ್ಕೆ ತಂದಿಲ್ಲ ಅನ್ಕೊಳ್ಳಿ, ಅದು ನಿಮ್ಮದೇ ತಪ್ಪಾಗುತ್ತೆ. ಇದರ ಒಂದು ಕರೆಕ್ಷನ್ಗಾಗಿ ಇಮೇಲ್ ಮುಖಾಂತರನೋ ಅಥವಾ ಸ್ಲಾಟ್ ಬುಕ್ಕಿಂಗ್ ಮುಖಾಂತರನೋ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಇದು ಬಹಳ ಕಡಿಮೆ ಜನರಿಗೆ ಯೂಶಲಿ ತಪ್ಪಾಗುವಂಥದ್ದು, ಬಟ್ ಹೇಳಕ್ ಬರಲ್ಲ. ಅದರೊಳಗೆ ನೀವು ನಿಮ್ಮದೇ ತಪ್ಪಿತ್ತು ಅಂದ್ರೆ ನಿಮ್ಮದೇ ಪ್ರಾಬ್ಲಮ್ ಆಗುತ್ತೆ. ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ತಪ್ಪಿದ್ದು ನೀವು ಕೈ ಗಮನಕ್ಕೆ ತಂದಿಲ್ಲ ಅಂದ್ರೆ ಅದು ನಿಮ್ಮದೇ ತಪ್ಪಾಗುತ್ತೆ. ದಯವಿಟ್ಟು ಆ ರೀತಿ ಮಾಡೋದು ಬೇಡ. ಸೊ ಏನೆಲ್ಲ ನೀವು ಕನ್ಸಿಡರ್ ಮಾಡಬೇಕು, ಏನೆಲ್ಲ ನೀವು ಚೆಕ್ ಮಾಡ್ಬೇಕನ್ನೋ ನಾನು ನಿಮಗೆ ತೋರಿಸ್ತೀನಿ, ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಏನು ಅಂದರೆ ನಿಮ್ಮ ಒಂದು ಫೋಟೋನ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಆಪ್ಷನ್ CT ನಂಬರ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಅಂದರೆ ಬ್ಲರ್ ಆಗಿದೆಯಾ ಅಥವಾ ಒಂದು ಏನಾದರೂ ಡಿಜಿಟ್ ಮಿಸ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಕಾಮನ್ಲಿ ಹೇಳ್ಬೇಕಂದ್ರೆ ಎಂಟ್ರಿ ನಂಬರ್ ನಿಮಗೆ ನೋಡಿ, ನಾವು ನೋಡಿದಾಗೆ ನಿಮಗೆ ಒಂದು 5 ಡಿಜಿಟ್ ನಿಮ್ಮ CT ನಂಬರ್ ಏನಿರುತ್ತೆ ನೋಡಿ ಆಲ್ರೆಡಿ ಕೊಟ್ಟಿರುವಂಥದ್ದು. ಸೊ AS 256 PA 123 ಈ ರೀತಿ ನಂಬರ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ನಂಬರ್ ಮತ್ತು ಆಮೇಲೆ ಎಕ್ಸಾಮ್ CT ನಂಬರ್, ನಿಮ್ಮ ಹೆಸರಾಗಿರ್ಬೋದು, ಫಾದರ್ ನೇಮ್ ಆಗಲಿ, ಮದರ್ ನೇಮ್ ಆಗಲಿ, ಜೆಂಡರ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ರಿಲಿಜನ್, ಮದರ್ ಟಂಗ್ ಮತ್ತು ಎಲಿಜಿಬಿಲಿಟಿ ಕ್ಲಾಸ್ ಎಲ್ಲ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಕೆಟಗರಿ, ನಿಮ್ಮದು ಕೆಟಗರಿ ಕರೆಕ್ಟ್ ಮೆನ್ಷನ್ ಆಗಿದೆ, RD ನಂಬರ್ ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಕಾಸ್ಟ್ ನೇಮ್ ಕರೆಕ್ಟ್ ಮೆನ್ಷನ್ ಆಗಿದೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ.
ಇನ್ಕಮ್ ಏನು ಮೆನ್ಷನ್ ಮಾಡಿರ್ತಾರೋ ಅದು ಇದೆಯಾ ಇಲ್ವೋ, ಅಥವಾ ಆರ್ ಡಿ ನಂಬರ್ನ ಚೆಕ್ ಮಾಡ್ಕೊಳ್ಳಿ. ಕನ್ನಡ, ರೂರಲ್, ಎಚ್ ಕೆ ರೀಸನ್, ಮತ್ತೆ ಏನಾದರೂ ಸ್ಪೆಷಲ್ ರಿಸರ್ವೇಷನ್ ಇದೆಯಾ, ಲಿಂಗ್ವಿಸ್ಟಿಕ್ ರಿಲೀಜಿಯಸ್ ಏನಾದರೂ ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸ್ಪೆಷಲ್ ಕ್ಯಾಟಗರಿ ಏನಾದರೂ ಇದ್ರೆ ಅದನ್ನು ನೋಡ್ಕೊಳ್ಳಿ. ಒಮ್ಮೆ ಏನಾಗುತ್ತೆ, ಕನ್ನಡ ನೀವು ನೋ ಅಂತ ಇರುತ್ತೆ, ಎಸ್ ಅಂತ ಬಂದಿರುತ್ತೆ, ಅದನ್ನು ಸಹ ಕೈ ಗಮನ ತರಲೇಬೇಕಾಗುತ್ತೆ. ರೂರಲ್ ನೀವು ನೋ ಇದ್ರೆ ಎಸ್ ಬಂದಿರುತ್ತೆ, ಅದನ್ನು ನೀವು ಕೈ ಗಮನಕ್ಕೆ ತರಬೇಕು. ಎಲ್ಲ ಕರೆಕ್ಟ್ ಇದ್ರೆ ಏನು ಯಾವ ರೀತಿ ಗಮನಕ್ಕೆ ತರೋ ಅವಶ್ಯಕತೆ ಎಲ್ಲ, ತಪ್ಪಿದ್ರೆ ಮಾತ್ರ ಕೈ ಗಮನಕ್ಕೆ ತರಲೇಬೇಕಿಲ್ಲ ಅಂದ್ರೆ ಅದಕ್ಕೆ ನೀವೇ ಹೊಣೆಗಾರ ಆಗ್ತೀರಿ. ಸಬ್ಜೆಕ್ಟ್ ಅಲ್ಲಿ ತೆಗೆದುಕೊಂಡ ಮಾರ್ಕ್ಸ್ ಆಗಿರ್ಬೋದು, ನಿಮ್ಮ ಕರ್ನಾಟಕ ಸೀಟ್ ರ್ಯಾಂಕ್ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬೇಕು. ಇದು ನಿಮ್ಮ ಕರ್ತವ್ಯ, ಕಂಪಲ್ಸರಿ ಮಾಡಲೇಬೇಕು. ಓಕೆ, ಸೊ ಕ್ಲಿಯರ್ ಐತೆ ಅನ್ಕೋತಾ ಇದ್ದೀನಿ. ಮತ್ತೆ ಆಮೇಲೆ ಈ ಒಂದು ವೆಟರ್ನರಿ ರೌಂಡ್ 3 ಕಟ್ ಆಫ್ ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕಿದ್ದೇನೆ, ಕ್ಲಿಕ್ ಮಾಡಿ ನೋಡಿ. ಕಮೆಂಟ್ ಸೆಕ್ಷನ್ ಲಿಂಕ್ ಅಂತ ಹಾಕಿ, ಅಲ್ಲಿ ನಿಮಗೆ ಡೈರೆಕ್ಟ್ಲಿ ನಿಮಗೆ ಡಿ ಎಂ ಬರುತ್ತೆ, ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಸೊ ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಯಾರು ಮೆಸ್ಟೇಕ್ ಈ ಚಾನಲ್ಗೆ ಫಾಲೋ ಮಾಡಿಲ್ಲ, ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮ್ ಸಹ ಫಾಲೋ ಮಾಡಿ. ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.